ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರಾಪಂಚಿಕ ಸುಖ ಅಂದರೆ ಗಾಡಿ ಇರ್ಬೋದು, ಮನೆ ಇರ್ಬೋದು, ಐಷಾರಾಮಿ ಜೀವನ ಇರಬಹುದು. ಯಾವಾಗಲೂ ನನಗೊಂದು ಸಂಪಾದನೆ ಅನ್ನೋದು ಒಂದು ರೊಟೇಷನ್ ರೂಪದಲ್ಲಿ ನನ್ನ ಹತ್ರ ಬರ್ತಾ ಇರಬೇಕು. ಹಣ ಅನ್ನೋದು ಒಂದು ರೊಟೇಷನ್ ಆಗ್ತಾ ಇರಬೇಕು. ಯಾವಾಗ ನೋಡಿದ್ರು ಸಂಪಾದನೆ ಬರಬೇಕು. ಯಾವಾಗ ನೋಡಿದ್ರು ಧನಾಕರ್ಷಣೆಯಾಗಿ ನನ್ನ ಒಂದು ಮನೆ ಮಾರ್ಪಾಡಾಗಬೇಕು, ಅಥವಾ ನಾನು ಒಂದು ಧನಾಕರ್ಷಣೆ ಆಗುವಂಥ ಒಬ್ಬ ವ್ಯಕ್ತಿಯಾಗಿ ಮಾರ್ಪಾಡಾಗಬೇಕು. ಧನಾಕರ್ಷಣೆ ನನ್ನ ಕಡೆಗೆ ಬರ್ತಾ ಇರಬೇಕು, ಧನಾಗಮನ ಬರ್ತಾ ಇರಬೇಕು. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ನಿರಾತಂಕವಾಗಿ ನಿರಂತರವಾಗಿ ಧನ ಬರ್ತಾ ಇರಬೇಕು. ನಾನು ಗಾಡಿ ತೊಗೊಳ್ಬೋದು, ನನ್ನ ವಿಶ್ಯು, ನನಗೊಂದು ಗಾಡಿ ತೊಗೋಬೇಕಂತ ಆಸೆ ಇದೆ, ಹಣ ಬೇಕು. ನಾನೊಂದು ಮನೆ ಮಾಡ್ಕೋಬೇಕಂತ ಆಸೆ ಇದ್ದೀನಿ, ಹಣ ಬೇಕು. ನಾನೊಂದು ಸೈಟ್ ಮಾಡ್ಕೋಬೇಕಂತ ಆಸೆ ಇದ್ದೀನಿ, ನನಗೆ ಹಣ ಬೇಕು. ಪ್ರತಿಯೊಂದಕ್ಕೂ ಇಲ್ಲಿ ಹಣ ಬೇಕು. ಸೊ ಈ ಹಣದ ಸಮಸ್ಯೆ, ಈ ಹಣದ ಫ್ಲೋ ಏನಿದೆಯೋ ನನ್ನ ಹತ್ರ ಬರಬೇಕು, ಅಥವಾ ಈ ಹಣದ ಸಮಸ್ಯೆ ಏನು ನನ್ನ ಹತ್ರ ಇದೆಯೋ ಯಾಕೋ ಬರ್ತಾ ಇಲ್ಲ, ಕೊಟ್ಟಿರೋದೇ ಬರ್ತಾ ಇಲ್ಲ. ಕೊಟ್ಟಿದ್ದು ಬಂತಂದರೆ ತುಂಬ ಜನ ನಂಗೆ ಒಂದು ಡೈಲಾಗ್ ಕೊಡಿತಾರೆ, ಸರ್ ನಂಗೆ ಹೊಸ ದುಡ್ಡು ಏನು ಬೇಡ, ನಾನು ಕೊಟ್ಟಿರೋದೇ ಬಂತಂದರೆ ಸಾಕು ಸರ್, ನಾನು ಆರಾಮಾಗಿ ಜೀವನ ಮಾಡ್ಬೋದು. ಅಥವಾ ಈ ಮಾತು ಹೇಳಿದವರೆಲ್ಲ ಇವಾಗ ವೀಡಿಯೋ ನೋಡ್ತಾ ಇದ್ದರೆ ಹೌದು ಈ ಮಾತು ನಾವೇ ಹೇಳಿದ್ದು ಅಂತಾರೆ. ಸೊ ಈ ಥರದವ್ರು ಯಾರಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನೀವು ನಾನೊಂದು ಮಂತ್ರ ಕೊಡ್ತೀನಿ. ಪ್ರತಿದಿನ 108 ಬಾರಿ ಜಪ ಮಾಡೋದು, ಅಥವಾ ಪ್ರತಿ ಸಮಯ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನೂ ನೋಡಲ್ಲ, ಕೆಲಸ ಮಾಡುವಾಗ ಅಲ್ಲಿ ಇಲ್ಲಿ ಬರುವಾಗೆಲ್ಲ ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಈ ಮಂತ್ರವನ್ನು ಜಪಿಸ್ತಾ ಹೋಗಿ. ಅರ್ಥ ಆಯ್ತಾ? ಈ ಮಂತ್ರ ಬಹಳ ಸುಲಭವಾಗಿದೆ. ಓಂ ಶ್ರೀ ವತ್ಸಾಯ ನಮಃ, ಓಂ ಶ್ರೀ ವತ್ಸಾಯ ನಮಃ ಅಷ್ಟೇ. ಇದನ್ನು ನಾನು ಆ ಸ್ಕ್ರೀನಲ್ಲಿ ಈ ಮಂತ್ರವನ್ನು ಕೂಡ ಹಾಕ್ತೀನಿ. ಈ ಮಂತ್ರ ನಿಮ್ಮ ಜೀವನದಲ್ಲಿ ಒಂದು ಪ್ರಾಪಂಚಿಕ ಸುಖವನ್ನು ನಿಮಗೆ ಕೊಡುತ್ತೆ. ಅದ್ರ ಜೊತೆಗೆ ಮನಿ ಫ್ಲೋ, ಅದೊಂದು ರೊಟೇಷನ್ ಅಂತ ಆಗಬೇಕು. ದುಡ್ಡು ಸ್ಟಕ್ ಆಯಿತು ಅಂದ್ರೇ ಪ್ರಾಬ್ಲಮ್. ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಅದರಲ್ಲಿ ಏನು ಬೇಕು ಅದನ್ನು ಈ ಬಿಸ್ನೆಸ್ ಮ್ಯಾನ್ಗೆಲ್ಲ ಇದು ಅರ್ಥ ಆಗುತ್ತೆ. ಹೌದು, ನಮ್ಮ ಹತ್ರ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ನಿಲ್ಲೂಬಾರ್ದು, ಹೋಗಲೂಬಾರ್ದು. ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ರೊಟೇಷನ್ ಇರಬೇಕು. ಈ ರೊಟೇಷನ್ ಜೀವನದಲ್ಲಿ ಆಗಬೇಕು, ಹಣದ ಫ್ಲೋ ಆಗಬೇಕು, ಡೈಲಿ ಸಂಪಾದನೆ ಆಗಬೇಕು, ರೊಟೇಷನ್ ಆಗಬೇಕು ಅಂದರೆ ಈ ಮಂತ್ರವನ್ನು 108 ಸಲ ಜಪ ಮಾಡಿ. ಇಲ್ಲ ನಾವು ಇದನ್ನು ಯಾವಾಗ ಬೇಕಾದ್ರೂ ಆವಾಗ ಜಪ ಮಾಡ್ತೀವಿ ಅಂದರೆ ಕೌಂಟ್ ಮಾಡೋಂಗಿಲ್ಲ. ನಿಮ್ಮ ಇಷ್ಟ ಬಂದಂಗೆ ಯಾವುದೇ ರೀತಿಯ ಮಣಿಗಿಣಿ ಇತ್ಯಾದಿಗಳು ಏನು ಬೇಡ, ಎಲ್ಲಿ ಬೇಕಾದ್ರೂ ನಿಮ್ಮ ಇಷ್ಟ ಬಂದಾಗೆಲ್ಲ ನೀವು ಇದನ್ನು ಜಪ ಮಾಡ್ತಾ ಇರ್ಬೋದು. ಇದರಿಂದ ಖಂಡಿತವಾಗಲೂ ನಾನು ಹೇಳಿರುವಂಥ ವಿಚಾರ ನಿಮ್ಮ ಜೀವನದಲ್ಲಿ ನಡೀತದೆ. ಎಲ್ರಿಗೂ ಒಳ್ಳೆಯದಾಗಲಿ.